ಹೇಳಿದ್ದೀನಿ. ಸುಶಾಂತ್ ಸಾವಿಗೂ ಯಶಸ್ಗೂ ಏನ್ ಲಿಂಕ್ ಅನ್ನುವ ಪ್ರಶ್ನೆ ಇರುವಂತದ್ದು. ಕಾರ್ಪೊರೇಟರ್ ಕೇಶವ ಮೂರ್ತಿ ಪುತ್ರ ಯಶಸ್ಗಿತ್ತ ಸುಶಾಂತ್ ಸಿಂಗ್ ಸ್ನೇಹ ಅನ್ನುವ ಪ್ರಶ್ನೆ ಈಗ ಎದ್ದಿದೆ. ಸುಶಾಂತ್ ಸಿಂಗ್ ಪಾರ್ಟಿಯಲ್ಲಿದ್ದ ಯಶಸ್ ಗೋವಾದಲ್ಲಿ ಪಾರ್ಟಿಯನ್ನ ಮಾಡಿದ್ರು. ಸುಶಾಂತ್ ಸಿಂಗ್ ರಜಪೂತ್ ಸುಶಾಂತ್ ಪಾರ್ಟಿಯಲ್ಲಿ ಯಶಸ್ ಕೂಡ ಭಾಗಿಯಾಗಿದ್ರು. ಸುಶಾಂತ್ ಪಾರ್ಟಿಯಲ್ಲಿದ್ರು 150 ಜನರಿಗೂ ಕೂಡ NCB ಇಂದ ಸಮನ್ಸ್ ಅನ್ನ ನೀಡಲಾಗಿದೆ. ಯಶಸ್ಸು ಸೇರಿದಂತೆ 150 ಜನರಿಗೆ NCB ಸಮನ್ಸ್ ಅನ್ನ ನೀಡಿರುವಂತದ್ದು. ಹೋಲ್ಸೇಲ್ ಆಗಿ ಕೊಟ್ಬಿಟ್ಟಿದ್ದಾರೆ. ಹಾಗಾದ್ರೆ ಸಮನ್ಸ್ ಅನ್ನ ಯಾವ ರೀತಿಯಾಗಿ ಇವರಿಗೆ ಲಿಂಕ್ ಇತ್ತು, ಏನು ಎತ್ತ ಅನ್ನೋದನ್ನ ಅವರಿಂದ ತಿಳ್ಕೊಳ್ತಾರೆ NCB ಅಧಿಕಾರಿಗಳು. ನೋಡೋಣ ಇದೇನಾದ್ರೂ ಕಂಟಕವಾಗಿ ಪರಿಣಮಿಸುತ್ತಾ ಯಶಸ್ಗೆ ಅಂತ. ಕೇಶವ್ ಮೂರ್ತಿ ಅವರ ಪುತ್ರ, ಕಾಂಗ್ರೆಸ್ನ ಕಾರ್ಪೊರೇಟರ್, ಮಹಾಲಕ್ಷ್ಮಿ ಲೇಔಟ್ನ ಕಾಂಗ್ರೆಸ್ನ ಕಾರ್ಪೊರೇಟರ್ ಆಗಿರುವಂತಹ ಕೇಶವ್ ಮೂರ್ತಿ ಅವರ ಪುತ್ರ ಯಶಸ್ಗೆ NCB ಇಂದ ಏನಾದ್ರೂ ಈಗ ಆಲ್ರೆಡಿ ವಿಚಾರಣೆಗೆ ಕರೀತಾ ಇದಾರಲ್ಲ, ಈ ಸಂದರ್ಭದಲ್ಲಿ ಸಂಕಷ್ಟ ಎದುರಾಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. NCB ಇಂದ ಈಗ ಆಲ್ರೆಡಿ ನೋಟಿಸ್ ನೀಡಲಾಗಿದೆ. ವಿಚಾರಣೆಗೆ ಹಾಜರಾಗಬೇಕು ಅಂತ 11 ಗಂಟೆಗೆ ಹಾಜರಾಗಬೇಕು ಅಂತ ನೋಟಿಸ್ ಹೋಗಿತ್ತು. ಈಗ ಆಲ್ರೆಡಿ ಹಾಜರಾಗಿದ್ದಾರೋ ಇಲ್ವೋ ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಸಿಗಬೇಕಾಗಿದೆ. ಸ್ಪೆಷಲಿ ಇಲ್ಲಿ ಸುಶಾಂತ್ ಸಿಂಗ್ ರಜಪೂತ್ ಏನು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಅದಾದ್ಮೇಲೆ CBIಗೂ ಕೂಡ ವಹಿಸಲಾಗಿರುವಂಥದ್ದು. ಆ ಒಂದು ಪ್ರಕರಣದ ತನಿಖೆ ನಡೀತಾ ಇದೆ. NCB ಅಧಿಕಾರಿಗಳು ಮತ್ತೊಂದು ಡ್ರಗ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಯಶಸ್ಗೂ ಕೂಡ ನೋಟಿಸ್ ಅನ್ನ ನೀಡಲಾಗಿರುವಂಥದ್ದು. ಯಶಸ್ಸಿಗೆ ಯಾವ ರೀತಿಯಾದಂಥ ಲಿಂಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಇದು NCB ಅಂದ್ರೆ ಡ್ರಗ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಮಾಡುವಂಥದ್ದು, ವಿಚಾರಣೆಯನ್ನು ಮಾಡುವಂಥದ್ದು. ಸೊ ಹೀಗಾಗಿ ಯಾವ ಪ್ರಕರಣದ ಡ್ರಗ್ ಲಿಂಕಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರನ್ನ ವಿಚಾರಣೆ ಮಾಡುವಂತ ಸಾಧ್ಯತೆ ಇದೆ ಅನ್ನೋದನ್ನ ನೋಡ್ಬೇಕಾಗಿದೆ. ಯಾಕಂದ್ರೆ ಈಗ ಆಲ್ರೆಡಿ ರೆಹಮಾನ್ ಜೊತೆ ಎಲ್ಲೋ ಒಂದ್ ಕಡೆ ಲಿಂಕ್ ಇದೆ ಅಂತ ಹೇಳಲಾಗ್ತಾ ಇತ್ತು. ಇನ್ನೊಂದ್ ಕಡೆ ಈಗ ಸುಶಾಂತ್ ಸಾವಿಗೂ ಯಶಸ್ಗೂ ಏನ್ ಲಿಂಕ್ ಅನ್ನುವ ಪ್ರಶ್ನೆಯನ್ನ ಎದ್ದೇಳುವಂತೆ ಮಾಡ್ತಾ ಇದೆ. ಸುಶಾಂತ್ ಸಿಂಗ್ ಅವರು ಭಾಗಿಯಾಗಿದ್ದಂತ ಒಂದು ಪಾರ್ಟಿಯಲ್ಲಿ ಯಶಸ್ ಕೂಡ ಭಾಗಿಯಾಗಿದ್ರಂತೆ. ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಅಂದ ತಕ್ಷಣ ಅವ್ರ ಜೊತೆ ನಿಕಟವಾದಂತಹ ಸಂಬಂಧ ಅಂತಲ್ಲ. ಬಟ್ ಆ ಒಂದು ಪಾರ್ಟಿಯಲ್ಲಿ ಇವರು ಏನಾದ್ರೂ ಡ್ರಗ್ಸ್ ತಗೊಂಡಿದ್ರ ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾರೆ. ಇವರು ಸಮರ್ಪಕವಾದಂತ ಉತ್ತರವನ್ನ ಕೊಡಬೇಕಾಗುತ್ತೆ. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.